ಅಸ್ಸಲಾಮುಅಲೈಕುಮ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾವು ಇವತ್ತು ನೂರಾನಿ ಕಿಚನ್ನಲ್ಲಿ ಎಗ್ ರೈಸ್ ಮಾಡ್ತಾ ಇದ್ದೀವಿ. ಬನ್ನಿರಿ ಮಾಡೋಣ. ಎಗ್ ರೈಸ್ ಮಸಾಲವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ಇವು ಎಲ್ಲವನ್ನು ಪೇಸ್ಟ್ ಮಾಡಿಕೊಳ್ಳಬೇಕು. ಕುಟ್ಟಣಿಯಲ್ಲಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಪೇಸ್ಟ್ ಮಾಡಿರಿ. ಈ ಟೇಪ್ ಎಲ್ಲವನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿರಿ. ಆನಂತರ ಗ್ಯಾಸಿನ ಮೇಲೆ ಒಂದು ಬಾಳಿಗೆಯನ್ನು ಇಡ್ತಾ ಇದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ 2 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬೇಯಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಕಾದ ಎಣ್ಣೆಯಲ್ಲಿ ಅದಕ್ಕೆ ಹಾಕಬೇಕು. ಮೊಟ್ಟೆ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿರಿ. ಹಾಕಿಸಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಆನಂತರ ಮೆಣಸು ಪೌಡರನ್ನು ಹಾಕಿರಿ. ಸ್ವಲ್ಪ ಹಾಕಿದ ಮೇಲೆ ಚೆನ್ನಾಗಿ ಹೊಳಿಸಾಡಿರಿ. ಆನಂತರ ಮತ್ತೆ ಬಾಣಲೆಯಲ್ಲಿ 2 ಚಮಚ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಕಾದ ನಂತರ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಕೊಂಡದ್ದು ಹಾಕಬೇಕು. ಚೆನ್ನಾಗಿ ಫ್ರೈ ಆದ ಮೇಲೆ ಅಜಿನೋಮೋಟೊವನ್ನು ಹಾಕಿರಿ. ಹಾಕಿದ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಆನಂತರ ಪೇಸ್ಟ್ ಮಾಡಿದಂಥ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಅದು ಕಾಕು ಹೋಗೋ ತನಕ ಫ್ರೈ ಮಾಡಿರಿ. ಅದು ಕಾಕು ಹೋದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿರಿ. ಅನ್ನಕ್ಕೆ ಹಾಕಿರ್ತೇವೆ, ಹಾಗಾಗಿ ಅದಕ್ಕೆ ಸ್ವಲ್ಪ ಹಾಕಬೇಕು. ಮತ್ತು ಮೆಣಸು ಪೌಡರ್ ಅರ್ಧ ಸ್ಪೂನಷ್ಟು ಮೆಣಸು ಪೌಡರ್ ಹಾಕಿರಿ. ಜೀರಿಗೆ ಪೌಡರ್ ಹಾಕಿರಿ ಅರ್ಧ ಸ್ಪೂನ್. ಆನಂತರ 1 ಸ್ಪೂನ್ ಅಚ್ಚ ಖಾರದ ಪೌಡರನ್ನು ಹಾಕಬೇಕು. ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. 1 ಚಮಚದಷ್ಟು ಟೊಮ್ಯಾಟೊ ಸಾಸ್ ಮತ್ತು ಗರಂ ಮಸಾಲ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಆನಂತರ ಹುರಿದಿಟ್ಟಂಥ ಮೊಟ್ಟೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಹೊಳಿಸಾಡಿ. ಈ ಟೇಪು ಎಲ್ಲ ಚೆನ್ನಾಗಿ ಕುದ್ದ ನಂತರ ನಾವು ಅನ್ನ ಮಾಡಿಟ್ಕೊಂಡಿದ್ದೇವೆ. ಇದು ರೇಷನ್ ಅಕ್ಕಿ ಅನ್ನ. ಈ ಟೇಪು ಎಲ್ಲ ಉದುರಾಗಿ ಇದೆ. ಅದಕ್ಕೆ ಮಸಾಲೆಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಹೊಳಿಸಾಡಿಕೊಳ್ಳಿರಿ. ಮಸಾಲೆ ಒಳಗೆ ನಾವು 3 ಜನಕ್ಕೆ ಆಗೋಷ್ಟು ಅನ್ನ ತೊಗೊಂಡಿದ್ದೇವೆ ರೀ. ಎಲ್ಲ ಹೊಳಿಸಾಡಿದ ನಂತರ ಈ ಟೇಪು ಆಗುತ್ತೆ ನಮ್ಮ ಎಗ್ ರೈಸ್. ನೋಡಿರಿ, ನಮ್ಮ ಎಗ್ ರೈಸ್ ರೆಡಿ ಆಗಿದೆ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.